ಹಾಯ್! ಎಲ್ರೂ ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರೂ ಮಸ್ತಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಎಲ್ರೂ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಹೊಸ ಹೊಸ ನೋಟಿಫಿಕೇಷನ್ ಇನ್ನ ತುಂಬ ಬರುತ್ತೆ. ಇನ್ನ ತುಂಬ SDA ಪೋಸ್ಟ್‌ಗಳಿಗೆ ಕಾಲ್ ಆಗುತ್ತೆ, FDA ಕಾಲ್ ಆಗುತ್ತೆ, ಗ್ರೂಪ್ ಬಿ ಕಾಲ್ ಆಗುತ್ತೆ ಆ್ಯಂಡ್ ಸುಮಾರು ಪೋಸ್ಟ್‌ಗಳು ಕಾಲ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ನಥಿಂಗ್ ಬಟ್ ನಾಳೆ ಎಕ್ಸಾಮ್ ಇರೋದ್ರಿಂದ ಒಂದು ಕ್ವಿಕ್ ರಿವಿಷನ್ ಅಥವಾ ಕ್ವಿಕ್ ಒಂದು ಔಟ್ಲುಕ್ ನೋಡೋಣ. ಏನ್ರ ಬಗ್ಗೆ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಸಿಲೆಬಸ್ ನೋಡೋಣ. ಓಕೆನಾ? ಫಸ್ಟ್ ಸಿಲೆಬಸ್ ನೋಡೋಣ, ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅನ್ನೋದು ನೋಡೋಣ. ಅದಾದಮೇಲೆ ನಾನು ಲಾಸ್ಟ್ ಇಯರ್ BA ಓದು ಪೇಪರ್ನ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಜಸ್ಟ್ ಯಾವ್ಯಾವ ಟಾಪಿಕ್ಸ್ ಬಂದಿದೆ ಅಂತ ನೋಡೋಣ. ಆದರೆ ನಾವು ಪೇಪರ್ನ ಸಾಲ್ವ್ ಮಾಡ್ತಾ ಇಲ್ಲ, ಜಸ್ಟ್ ಟಾಪಿಕ್ಸ್ಗಳನ್ನ ನೋಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ನಿಮಗೆ ನೆನಪಿರಲಿ, ಕಡ್ಡಾಯ ಕನ್ನಡ ಪರೀಕ್ಷೆ ಬಂದ್ಬಿಟ್ಟು 150 ಮಾರ್ಕ್ಸ್ಗೆ ನಡೆಯುತ್ತೆ. ಓಕೆನಾ? 150 ಮಾರ್ಕ್ಸ್ಗೆ ನಡೆಯುತ್ತೆ. ನಿಮಗೆ 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. 150 ಮಾರ್ಕ್ಸ್ಗೆ ನೀವು 50 ಮಾರ್ಕ್ಸ್ ತೆಗಿಬೇಕಾಗತ್ತೆ. 50 ಮಾರ್ಕ್ಸು ಕ್ವಾಲಿಫೈಯಿಂಗ್ ಮಾರ್ಕ್ಸ್. 50 ಮೇಲೆ ಎಷ್ಟು ತೆಗೆದ್ರೂ ನೀವು ಕ್ವಾಲಿಫೈಡ್ ಅಂತ, 50ಗಿಂತ ಒಳಗೆ ತೆಗೆದ್ರೆ ನೀವು ಕ್ವಾಲಿಫೈ ಆಗಿಲ್ಲ ಅಂತ. ಆ್ಯಂಡ್ ಸುಮಾರು ಜನಕ್ಕೆ ಏನಂತ ಬರ್ತಿದೆ ಅಂದರೆ ಸಮಥಿಂಗ್ ಎರರ್ ಬರ್ತಿದೆ. ಅಂದರೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯೋರ್ ರಿಜಿಸ್ಟರ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್, ನಾಟ್ ವ್ಯಾಲಿಡ್ ಅಂತ ಎಲ್ಲ ಬರ್ತಿದೆ ಅಂತ ಅನ್ಕೊತೀನಿ. ಯಾಕೆ ಅಂದರೆ ಮೇ ಬಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಿಮಗೆ ಒಂದು ಕಾಲಮ್ ಇತ್ತು, ಏನು ಅಂದರೆ ನೀವು ಆಲ್ರೆಡಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೊಟ್ಟಿದ್ದೀರಾ, ಪಾಸ್ ಆಗಿದ್ದೀರಾ ಅನ್ನೋದು ಒಂದು ಕಾಲಮ್ ಇತ್ತಲ್ವಾ. ಆ ಕಾಲಮಲ್ಲಿ ನೀವು ಮೇ ಬಿ ಮೆನ್ಷನ್ ಮಾಡಿರ್ತೀರಾ ಅಂತ ನಾನು ಅನ್ಕೊತೀನಿ. ಆಲ್ರೆಡಿ ಪಾಸ್ ಆಗಿರ್ತೀರಾ, ನಿಮ್ಮ ಹಳೆ ರಿಜಿಸ್ಟರ್ ನಂಬರ್ ಹಾಕಿ ಡೇಟ್ನ ಹಾಕಿ ನೀವು ಅಪ್ಲಿಕೇಶನ್ನ ಮೂವ್ ಮಾಡಿದರೆ ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ಟು ಹಾಲ್ ಟಿಕೆಟ್ ಇರೋಲ್ಲ. ಯಾಕಂದರೆ ನೀವು ಆಲ್ರೆಡಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರ್ದಿರ್ತೀರ. ಅದೇ ನೀವು ಬರ್ದಿಲ್ಲ ಅಂದರೆ ನೀವು ಅಲ್ಲಿ ನೋ ಅಂತ ಕೊಟ್ಟಿದ್ರೆ ಮೇ ಬಿ ನಿಮಗೆ ಹಾಲ್ ಟಿಕೆಟ್ ಬಂದಿರುತ್ತೆ. ಸೊ ಇದನ್ನು ಕ್ಲಿಯರ್ ಆಗಿರುತ್ತೆ ಅನ್ಕೊತೀನಿ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕುವಾಗ ಲಾಸ್ಟ್ ಟೈಮ್ ಬರ್ದಿರೋ ಅಂತಹ ರಿಜಿಸ್ಟರ್ ನಂಬರ್ ಆ್ಯಂಡ್ ಡೇಟ್ ಹಾಕಿದರೆ ನೀವು ಕ್ವಾಲಿಫೈ ಆಗಿದ್ದರೆ ನಿಮಗೆ ಹಾಲ್ ಟಿಕೆಟ್ ಬರಲ್ಲ. ಇಲ್ಲ ಅಂದರೆ ನಿಮ್ಗೆ ಹಾಲ್ ಟಿಕೆಟ್ ಬರುತ್ತೆ. ಇನ್ನೊಂದೇನು ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ನಿಮ್ಮ SSLCಯಲ್ಲಿ ನೀವು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೆ ನೀವು ಕಡ್ಡಾಯ ಕನ್ನಡ ಬರೆಯೋ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂತಲೇ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಯಾರ್ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಬರಿಬಾರ್ದು ಅನ್ನೋದಕ್ಕೆ ಒಂದು ಸಪ್ರೇಟ್ ಒಂದು ವಿಡಿಯೋ ಇದೆ. ನೀವು ಅದನ್ನು ನೋಡ್ಕೊಂಬಂದ್ರೆ ಇಟ್ ವಿಲ್ ಬಿ ಗುಡ್, ನಿಮಗೊಂದು ಐಡಿಯಾ ಬರುತ್ತೆ. ಓಕೆನಾ? ಆ್ಯಂಡ್ ಗಾಬರಿ ಆಗೋದು ಬೇಡ. ನೀವು ನಿಮ್ಮ ಸ್ಕೂಲ್ ಸ್ಟೇಜಲ್ಲಿ 10th ತನಕ ನೀವು ಫಸ್ಟ್ ಲ್ಯಾಂಗ್ವೇಜ್ನ ಕನ್ನಡನ ತಗೊಂಡಿದ್ದೀರಾ ಅಂದರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಭಾಷೆ ತಗೊಂಡಿದ್ದೀರಾ ಅಂದರೆ ನೀವು ಬರೆಯೋ ಅವಶ್ಯಕತೆ ಇರಲ್ಲ. ಬಟ್ ಸ್ಟಿಲ್ ನಿಮಗೆ ಒಂದು ಒಂದು ಕನ್ಫರ್ಮೇಷನ್ಗೆ ಬೇಕು ಅಂದರೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ತೆಗ್ದು ಅಲ್ಲಿ ಯಾರ್ಯಾರು ಕಡ್ಡಾಯ ಕನ್ನಡ ಬರಿಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಸೊ ಸಾಕು ಅನ್ಕೊತೀನಿ. ಸೊ ಇವಾಗ ವಿಡಿಯೋಗೆ ಹೋಗೋಣ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಡ್ಡಾಯ ಕನ್ನಡ ಪರೀಕ್ಷೆಯ ಪಠ್ಯಕ್ರಮ ಅಥವಾ ಸಿಲೆಬಸ್ನ ನೋಡೋಣ, ಜೊತೆಗೆ ಪೇಪರ್ನ ಕೂಡ ನೋಡೋಣ. ಓಕೆನಾ? ಆ್ಯಂಡ್ ಶುರು ಮಾಡೋಣ ಅಲ್ಲ. ಸೊ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಮಾಡಿದಿರೋ, ಶೇರ್ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಐ ಆಮ್ ಮೋರ್ ದೆನ್ ಗ್ರೇಟ್ಫುಲ್ ಟು ಯು ಆಲ್ ಗೈಸ್. ಆ್ಯಂಡ್ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಕನ್ನಡ ಗ್ರಾಮರ್ ಗೊತ್ತಿರಬೇಕು. ಆ್ಯಂಡ್ ಎಕ್ಸಾಮ್ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿರುತ್ತೆ. ಬಟ್ ನೀವೇನಾದರೂ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಬೇರೆ ಓದ್ಬಿಟ್ಟು ಇಂಗ್ಲೀಷ್ ಅಥವಾ ಕೆಲವರು ಸ್ಯಾನ್ಸ್ಕ್ರಿಟ್ ತೊಗೊಂಡಿರ್ತಾರೆ, ಇಲ್ಲಿ ಕೆಲವರು ಅವರ ಮದರ್ ಟಂಗ್ ಯಾವುದಾದ್ರು ತೊಗೊಂಡಿರ್ತಾರೆ, ಅವರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನೀವೆಲ್ಲ ಇನ್ನು ಉಳಿದಿರೋರೆಲ್ಲ ಯಾರ್ಯಾರೆಲ್ಲ ಕನ್ನಡ ಮೀಡಿಯಮ್ ಓದಿ ಕನ್ನಡ ಎಕ್ಸಾಮ್ ನಿಮಗೆ ಕನ್ನಡ ವ್ಯಾಕರಣ ಎಲ್ಲ ಗೊತ್ತಿದ್ರೆ ದಿಸ್ ಪೇಪರ್ ಈಸ್ ವೆರಿ ಈಸಿ. ತುಂಬ ಬೇಸಿಕ್ ಕ್ವಶನ್ಸ್ಗಳು ಕೊಡ್ತಾರೆ. ಆಲ್ಮೋಸ್ಟ್ ನಾ ಹೇಳ್ತೀನಿ ಯಾವ ಪಾರ್ಟಲ್ಲಿ ಸ್ಕೋರ್ ಮಾಡ್ಕೊಬೋದು ಅಂತ. ಸೊ ಮೊದಲನೇದಾಗಿ ಪಾರ್ಟ್ 1ನಲ್ಲಿ ಕನ್ನಡ ವ್ಯಾಕರಣ ಗ್ರಾಮರ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಪದಗಳ ವಿಧಗಳು ಅಂದರೆ ನಾಮಪದ, ಸರ್ವನಾಮ, ವಿಶೇಷಣ, ಕ್ರಿಯಾಪದ, ಅವ್ಯಯ. ಓಕೆ, ಪದ ವಿಧಗಳಲ್ಲಿ ನಿಮಗೆ ಇಷ್ಟು ಟಾಪಿಕ್ಗಳು ಬರುತ್ತೆ. ಓಕೆನಾ? ಇದು ಆಲ್ರೆಡಿ ನಾನು ಗ್ರಾಮರ್ ಕ್ಲಾಸಲ್ಲಿ ಹೇಳ್ತಿದ್ದೀನಿ. ಅದಾದಮೇಲೆ ಲಿಂಗ.
ಲಿಂಗ ಬಂದ್ಬಿಟ್ಟು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಗೊತ್ತಿರಬೇಕು. ವಚನ ಏಕವಚನ, ಬಹುವಚನ ಗೊತ್ತಿರಬೇಕು. ಪುರುಷ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಇದು ಪಾರ್ಟ್ 1 ನಲ್ಲಿ ಗ್ರಾಮರ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಎರಡನೇದ್ರಲ್ಲಿ ಪದಜ್ಞಾನ. ನಿಮಗೆ ಪದಗಳ ಬಗ್ಗೆ ಎಷ್ಟು ಜ್ಞಾನ ಇದೆ, ಅದರಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಅನೇಕಾರ್ಥ ಪದಗಳು, ತತ್ಸಮ ತದ್ಭವ ಪದಗಳು, ದೇಶ ಮತ್ತು ಅನ್ಯ ದೇಶ ಪದಗಳು. ನಾನು ಇದನ್ನ ಲಾಸ್ಟ್ ಇಯರ್ VAO ಪೇಪರ್ ಕನ್ನಡ ಕಂಪಲ್ಸರಿ ಕನ್ನಡ ಪೇಪರ್, ಆಕ್ಚುಲಿ ನಾನು ಕೂಡ ಲಾಸ್ಟ್ ಇಯರ್ ಕಂಪಲ್ಸರಿ ಕನ್ನಡ ಪೇಪರ್ ಬರ್ದಿದ್ದೆ. ನನಗೆ ಆಕ್ಚುಲಿ ನಾಲೆಡ್ಜ್ ಇರಲಿಲ್ಲ, ಯಾರ್ಯಾರೆಲ್ಲ ಕಂಪಲ್ಸರಿ ಕನ್ನಡ ಬರಿಬೇಕು ಬರಿಬಾರ್ದು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಆ್ಯಂಡ್ ರಿಸ್ಕ್ ತಗೊಳ್ಳೋದಕ್ಕೂ ನಾನು ಇಷ್ಟಪಟ್ಟಿರಲಿಲ್ಲ. ಸೊ ಯಾಕೆ ರಿಸ್ಕ್ ಎಲ್ಲ ಅಂತ ಹೇಳಿ ನಾನು ಆ್ಯಕ್ಚುಲಿ ಕಂಪಲ್ಸರಿ ಕನ್ನಡ ಲಾಸ್ಟ್ ಇಯರ್ ಬರ್ತಿದ್ದೆ, ಕ್ವಾಲಿಫೈಡ್ ಕೂಡ ಆಗಿದ್ದೆ. ಸೊ ಅದ್ರ ಬೇಸಿಸ್ ಮೇಲೆ ಲಾಸ್ಟ್ ಇಯರ್ ಪೇಪರ್ ಮೇಲೆ ನಾನು ಇದನ್ನ ಡಿವೈಡ್ ಮಾಡಿ ನಿಮಗೆ ಕೊಟ್ಟಿರೋ ಅಂಥದ್ದು. ಸೊ ನಿಮಗೆ ದೇಶ ಅನ್ಯ ದೇಶ ಪದಗಳು, ಸಮಾನಾರ್ಥಕ ಪದಗಳು, ಪದಜ್ಞಾನ ಇರಲೇಬೇಕು ಭಾಗ 2 ಅಲ್ಲಿ. ದೆನ್ ಜೋಡಿ ಪದಗಳು, ದ್ವಿರುಕ್ತಿ ಪದಗಳು ಗೊತ್ತಿರಬೇಕು. ದೆನ್ ಕ್ರಿಯಾಪದ ವ್ಯಾಕರಣ, ಧಾತು, ಅಖ್ಯಾತ, ಕ್ರಿಯಾಪದ, ಕಾಲಗಳು, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಗೊತ್ತಿರಬೇಕು. ದೆನ್ ಪ್ರಯೋಗಗಳು ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ಪೇಪರ್ 2ಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂಡ್ ಭಾವೆ ಪ್ರಯೋಗ ನೆನಪಿರಬೇಕು, ಗೊತ್ತಿರಬೇಕು. ದೆನ್ ಪಾರ್ಟ್ 4 ಅಲ್ಲಿ ವಿಭಕ್ತಿ ಮತ್ತು ಕಾರಕಾರ್ಥಗಳು ಗೊತ್ತಿರಬೇಕು. ವಿಭಕ್ತಿಗಳು, ಎಲ್ಲಾ ವಿಭಕ್ತಿಗಳು ಗೊತ್ತಿರಬೇಕು. ವಿಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಲ್ಲ ಅಂದ್ರೂ ನೀವು 4 to 5 ಕ್ವಶನ್ಸ್ಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಭಕ್ತಿ ಪ್ರತ್ಯಯಗಳಿಂದ. ದೆನ್ ಕಾರಕಗಳು, ಕಾರಕಾರ್ಥಗಳು ಗೊತ್ತಿರಬೇಕು. ದೆನ್ ಸಂಧಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಸಂಧಿಗಳು ಗೊತ್ತಿರಬೇಕು, ಸಂಧಿ ವಿಚ್ಛೇದ ಗೊತ್ತಿರಬೇಕು. ದೆನ್ ಭಾಗ 6 ಸಮಾಸ, ಸಮಾಸಗಳು ಗೊತ್ತಿರಬೇಕು. ಅದಾದ್ಮೇಲೆ ಸಮಾಸ ವಿಗ್ರಹ ಪದ ಅಂದ್ರೆ ಏನು ಅನ್ನೋದು ಕೇಳ್ತಾರೆ, ಸೊ ಅದು ಗೊತ್ತಿರಬೇಕು. ದೆನ್ ಶುದ್ಧ ಕನ್ನಡ ಕೇಳ್ತಾರೆ, ಇದು ವೆರಿ ಇಂಪಾರ್ಟೆಂಟ್. ಶುದ್ಧ ಲೇಖನ, ಅಕ್ಷರ ದೋಷ ಕಂಡಿಡಿರಿ. ದೆನ್ ರಸಸ್ವರ ಯಾವುದು, ದೀರ್ಘ ಸ್ವರ ಯಾವುದು, ಅನುಸ್ವಾರ, ವಿಸರ್ಗ ಕೇಳ್ಬೋದು. ದೆನ್ ಸಂಯುಕ್ತ ಅಕ್ಷರಗಳು ಕೇಳ್ಬೋದು. ದೆನ್ ವಾಕ್ಯ ಮತ್ತು ಪ್ರಯೋಗ, ವಾಕ್ಯ ರಚನೆ ಮಾಡಬೇಕಾಗುತ್ತೆ, ಕರ್ತೃ ಕರ್ಮ ಕ್ರಿಯಾಪದಗಳು. ದೆನ್ ವಾಕ್ಯ ಶುದ್ಧೀಕರಣ, ಸರಿಯಾದ ಪದ ಪ್ರಯೋಗ, ತಪ್ಪಾದ ಪದ, ವಾಕ್ಯ ಗುರುತಿಸುವುದು ಗೊತ್ತಿರಬೇಕಾಗುತ್ತೆ. ದೆನ್ ಪಾರ್ಟ್ 9 ಅಲ್ಲಿ ಕನ್ನಡ ಭಾಷಾ ಕೌಶಲ್ಯಗಳು. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನುಡಿಗಟ್ಟುಗಳನ್ನ ಕೊಟ್ಟು ಅದ್ರ ಬಗ್ಗೆ ನೀವು ಒಂದು 4-5 ಲೈನ್ಸ್ಗಳನ್ನ ಬರೆಯಕ್ಕೆ ಕೊಡ್ತಾರೆ. ಗಾದೆಗಳನ್ನ ಕೊಟ್ಟು ಒಂದು ಪ್ಯಾರಾ ಬರೆಯೋದಕ್ಕೆ ಅಥವಾ ಒಂದು ಪೇಜ್ ಬರೆಯೋದಕ್ಕೆ ನಿಮಗೆ ಇಷ್ಟು ಪದಗಳಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಭಾಷಾಂತರ ಇಂಗ್ಲಿಷಲ್ಲಿ ಕೊಟ್ಟು ನಿಮಗೆ ಅದನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಕೊಡ್ತಾರೆ. ಇಂಗ್ಲಿಷಲ್ಲಿ ಯಾವುದೋ ಒಂದು ಸ್ಟೋರಿ ಕೊಡ್ತಾರೆ, ಅದನ್ನ ನೀವು ಕನ್ನಡದಲ್ಲಿ ಸ್ಟೋರಿನ ಕತೆ ಕಟ್ಟಬೇಕಾಗುತ್ತೆ. ದೆನ್ ಗದ್ಯ ಭಾಗದ ಗ್ರಹಿಕೆ, ಒಂದು ಫುಲ್ ಕಂಪ್ಲೀಟ್ ಸ್ಟೋರಿ ಕೊಟ್ಬಿಟ್ಟು ನಿಮಗೆ ಅದರಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾರೆ, ನೀವು ಅದನ್ನ ಬರಿಬೇಕಾಗುತ್ತೆ. ದೆನ್ ಪದಗಳ ಅರ್ಥಗಳನ್ನ ಬರಿಬೇಕಾಗುತ್ತೆ. ಸೊ ಎಸ್, ಇದು ಸಿಲೆಬಸ್ ಆಗಿತ್ತು. ಓಕೆನಾ? ಈಗ ನಾವು ಲಾಸ್ಟ್ ಇಯರ್ VAO ಪೇಪರ್ ಹೇಗಿತ್ತು, 29/9/2024 ಅಲ್ಲಿ ನಡೆದಿರುವಂಥದ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್, ಲಾಸ್ಟ್ 2024 ಅಲ್ಲಿ ನಡೆದಿದ್ದು ಲಾಸ್ಟ್ ಎಕ್ಸಾಮ್ ಅಲ್ಲಿ. ಓಕೆನಾ? ಸೊ ಈಗ ನಾವು ಕ್ವಶನ್ ಸಾಲ್ವ್ ಮಾಡೋದು ಬೇಡ, ಜಸ್ಟ್ ಕ್ವಶನ್ಸ್ ಯಾವ ತರ ಇದೆ, ಯಾವ್ದ್ರಿಂದ ತಗೊಂಡಿದ್ದಾರೆ ನೋಡೋಣ. ನೋಡಿ, ನಾ ಆಲ್ರೆಡಿ ಹೇಳಿದ್ದೆ ಕರ್ಮಣಿ ಪ್ರಯೋಗ ಕೇಳಿದಾರ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗ ಕೇಳಿದ್ದಾರೆ. ನೋಡಿ, ಇಲ್ಲಿ ಕರ್ತರಿ ಅದರಲ್ಲಿ ಲಿಂಗ ಕೇಳಿದ್ರು ಡೈರೆಕ್ಟ್ ಆಗಿ. ಓಕೆನಾ? ದೆನ್ ಅದಾದ್ಮೇಲೆ ಗುಂಪಿಗೆ ಸೇರದ ಪದ ಕೇಳಿದ್ದಾರೆ, ವೆರಿ ಈಸಿ ಅಲ್ವಾ. ದೆನ್ ಸಮಾನಾರ್ಥಕ ಪದ ಕೇಳಿದ್ದಾರೆ. ನೋಡಿ, ಸಮಾನಾರ್ಥಕ ಪದ, 1 ಸೆಕೆಂಡ್ ಹೈಲೈಟ್ ಮಾಡೋಣ. ಎಸ್, ಓ ಹಿಂಗಾಗೋಗ್ಬಿಡ್ತಾ. ಓಕೆ ಓಕೆ. ಸೊ ಸಮಾನಾರ್ಥಕ ಪದ ಕೇಳಿದ್ದಾರೆ. ದೆನ್ ಅದಾದ್ಮೇಲೆ ತತ್ಸಮಗಳು, ತತ್ಸಮ ಕೇಳಿದಾರಲ್ವಾ. ನೋಡಿ, ತದ್ಭವ ಕೇಳಿದ್ದಾರೆ. ಸಮಥಿಂಗ್ ಡಿಟೈಲ್ಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಕೇಳಿರುವಂಥದ್ದು, ಡೈರೆಕ್ಟ್ ಆಗಿ ವರ್ಡ್ಸ್ಗಳನ್ನ ಕೊಟ್ಟು ತತ್ಸಮ ತದ್ಭವ ಕೇಳಿಲ್ಲ. ತತ್ಸಮ ತದ್ಭವದ ಮೀನಿಂಗ್ಗಳು, ಅದು ಹೇಗೆ ವರ್ಕ್ ಆಗುತ್ತೆ, ಅನಾಲಿಸಿಸ್ ಬೇಸ್ಡ್ ಕ್ವಶನ್ ಅಂತ ಹೇಳ್ಬೋದು. ದೆನ್ ತದ್ಭವ ನೋಡಿ, ನಾನು ಎಲ್ಲಾ ಟಾಪಿಕ್ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ದೆನ್ ಅದ್ ಬಿಟ್ರೆ ವಿಭಕ್ತಿ ಆಲ್ರೆಡಿ ಹೇಳಿದಿನ, ವಿಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ. ವಿಭಕ್ತಿ ಕರೆಕ್ಟ್ ಅಲ್ವಾ? ಸೊ ವಿಭಕ್ತಿ ಕೇಳಿದ್ದಾರೆ. ದೆನ್ ಸಮಾಸ, ಸಮಾಸದ ಬಗ್ಗೆ ಕೇಳಿದ್ದಾರೆ. ಸ್ವಲ್ಪ ಹಂಗೆ ಡೀಟೇಲ್ ಆಗಿ ನೋಡೋಣ, ಕ್ವಶನ್ ಸಾಲ್ವ್ ಮಾಡ್ತಿಲ್ಲ. ದೆನ್ ಪ್ರತ್ಯಯಗಳು, ದೆನ್ ಕಾರಕರ್ತ, ಪ್ರತ್ಯಯ ಮತ್ತು ಕಾರಕರ್ತ ಯಾವ್ದಿದೆ ಅನ್ನೋದನ್ನ ಹೇಳಿದ್ದಾರೆ.
ದೆನ್ ಅಕ್ಷರ ದೋಷ ಮೆನ್ಷನ್ ಮಾಡಿದ್ದೆ ಅಲ್ಲ ಸಿಲೆಬಸ್ ಅಲ್ಲಿ. ಎಸ್. ದೆನ್ ಕರ್ಮಧಾರೆಯ ಸಮಾಸದ ಬಗ್ಗೆ ಕೇಳಿದ್ದಾರೆ. ದೆನ್ ಸ್ತ್ರೀ ಎಂಬ ವ್ಯಂಜನಗಳು ಅಂದ್ರೆ ವ್ಯಾಕರಣ ಬರುತ್ತೆ, ಕರೆಕ್ಟ್ ಅಲ್ವಾ? ವ್ಯಾಕರಣಕ್ಕೆ ಹೋಗ್ಬೋದು. ಸ್ತ್ರೀ ಅನ್ನೋ ಶಬ್ದದಲ್ಲಿ ಎಷ್ಟು ವ್ಯಂಜನಗಳಿದಾವೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಅನುಸ್ವಾರ ವಿಸರ್ಗ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲ, ಅನುಸ್ವಾರ ವಿಸರ್ಗ. ಓಕೆ, ನೆಕ್ಸ್ಟ್ ಧಾತು ಅಥವಾ ಅಖ್ಯಾಯ ಪ್ರತ್ಯಯಗಳು. ಓಕೆ, ನೆಕ್ಸ್ಟ್ ದೆನ್ ಬಿಡಿಸಿ ಬರೆಯೋದು, ಕರೆಕ್ಟ್ ಆಗ ಬಿಡಿಸಿ ಬರೆಯೋದು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸರಿಯಾದ ಜೋಡಿ ಪದ ಕೇಳಿದಾರಾ? ನೆಕ್ಸ್ಟ್ ವಿಗ್ರಹ ವಾಕ್ಯ. ನಾನು ಆಲ್ರೆಡಿ ಸಮಾಸಗಳಲ್ಲಿ ಹೇಳಿದೆ, ವಿಗ್ರಹ ವಾಕ್ಯಗಳು ಅಂದ್ರೆ ನಿಮಗೆ ಗೊತ್ತಿರಬೇಕು. ಹೇಗೆ ಬಿಡಿಸಿ ಬರೆಯೋದು, ಸಮಾಸದಲ್ಲಿ ಒಂದು ಪದವನ್ನ ಹೇಗೆ ಬಿಡಿಸಿ ಬರೆಯೋದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಇದು ಒಂದು ಲೇಖಕರಿಗೆ ಸಂಬಂಧಿಸಿದ್ದು. ಯಾವುದು ಆ ಲೇಖಕರ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಇದನ್ನ ನಾನು ಆಕ್ಚುಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಇದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಟ್ ಕಮ್ಮಿ ಲೇಖಕರ ಬಗ್ಗೆ ಕೇಳೋದು ಕಮ್ಮಿನೇ, ಒಂದೋ ಎರಡೋ ಕ್ವೆಶನ್ ಕೇಳ್ಬೋದು ಅಷ್ಟೇ. ದೆನ್ ನಿಸರ್ಗದ ಅಮೂಲ್ಯವಾದ ಗುರುತಿಸಿ ಇದು ಯಾವ ತರ ವಾಕ್ಯ ಅಂತ ಕೇಳಿದ್ದಾರೆ. ವಾಕ್ಯಗಳು ಯಾವ್ಯಾವ ತರ ವಾಕ್ಯಗಳು ಬರುತ್ತೆ ಗೊತ್ತಿರ್ಬೇಕಲ್ವಾ, ಅದ್ರ ಬಗ್ಗೆ ಕೇಳಿದ್ದಾರೆ. ದೆನ್ ಗುಂಪಿಗೆ ಸೇರದ ಪದ. ಎಸ್, ಗುಂಪಿಗೆ ಸೇರದ ಪದ ಕೇಳಿದ್ದಾರೆ. ದೆನ್ ಪದದ ಅರ್ಥ ಕೇಳಿದ್ದಾರೆ. ಓಕೆ, ಪದದ ಅರ್ಥ ಕೇಳಿದ್ದಾರೆ. ಪದದ ಅರ್ಥ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ನು ಯಾವ್ದಕ್ ಸಂಬಂಧಿಸಿದಂಗೆ, ರೈಟರ್ ಮತ್ತೆ ಅವರ ಕೃತಿಗೆ ಸಂಬಂಧಿಸಿದಂತೆ ಅಥವಾ ಅವರ ಪೊಯಮ್ಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ. ಸೊ ಮತ್ತೆ ಅಗೈನ್ ಏನು ಲೇಖಕರ ಬಗ್ಗೆ ಕೇಳಿದ್ದಾರೆ, ಸಾಹಿತ್ಯದ ಬಗ್ಗೆ ಕೇಳಿದ್ದಾರೆ. ಸೊ ಸಾರಿ, ನಾನು ಇದನ್ನ ಮೆನ್ಷನ್ ಮಾಡಿಲ್ಲ. ಓಕೆನಾ? ಸೊ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಕೇಳಿರೋ ಅಂಥದ್ದು. ಎಸ್, ಸೊ ಲೇಖಕರ ಬಗ್ಗೆ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಷಟ್ಪದಿ ಕೇಳಿದ್ದಾರೆ. ಓಕೆ, ಷಟ್ಪದಿ ಕೂಡ ನಾನು ಮೆನ್ಷನ್ ಮಾಡಿಲ್ಲ. ಪದಗಳನ್ನ ಹೊಂದಿಸಿ ಬರೆಯಿರಿ. ಓಕೆ, ಅರ್ಥ ಕೇಳಿದ್ದಾರೆ. ಓಕೆ, ನಾನು ಷಟ್ಪದಿ ಒಂದು ಮೆನ್ಷನ್ ಮಾಡಿಲ್ಲ. ದೆನ್ ಕವಿಗಳ ಬಗ್ಗೆ ಅಥವಾ ಲೇಖಕರ ಬಗ್ಗೆ ಒಂದು ತಿಳ್ಕೊಳ್ಳಿ, ಅವರ ಕೃತಿ ಅಥವಾ ಅವರ ಪೊಯಮ್ಸ್ಗಳು ಸಾಂಗ್ಸ್ಗಳು ಏನಿದೆಯೋ ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ದೆನ್ ವಿರುದ್ಧ ಪದ ಕೇಳಿದ್ದಾರೆ, ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ವಿರುದ್ಧ. ತತ್ಸಮ ತದ್ಭವ ಕೇಳಿದ್ದಾರೆ. ದೆನ್ ಅವ್ಯಯ ಕೇಳಿದ್ದಾರೆ. ಕೃದಂತ ಭಾವನಾಮ ಕೇಳಿದ್ದಾರೆ. ಓಕೆ, ಎಲ್ಲಾನು ಹೈಲೈಟ್ ಆಗೋಯ್ತು. ಓಕೆ, ಇಟ್ಸ್ ಓಕೆ. ದೆನ್ ಅರ್ಥಪೂರ್ಣ ವಾಕ್ಯ ರಚನೆ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ವಾಕ್ಯ ರಚನೆ ಬಗ್ಗೆ ಕೇಳಿದ್ದಾರೆ. ದೆನ್ ವಾಕ್ಯ ಸೂಚಿಯನ್ನು ಭಾವವನ್ನು ಗುರುತಿಸಿ. ಓಕೆ, ಯಾವ ಭಾವನೆ ಅನ್ನೋದನ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಚಿಹ್ನೆಗಳ ಬಗ್ಗೆ ನಾನೊಂದು ಮೆನ್ಷನ್ ಮಾಡಿಲ್ಲ, ಇದೊಂದು ನೋಡ್ಕೊಳ್ಳಿ. ಚಿಹ್ನೆಗಳ ಬಗ್ಗೆ ಕೇಳ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅಲ್ಲಿ ಯಾವ ಚಿಹ್ನೆಗಳನ್ನ ಬಳಸಬೇಕು ಅಂತ, ಇದೊಂದು ಮೆನ್ಷನ್ ಮಾಡಿಲ್ಲ. ಕನ್ನಡ ಅಂಕಿಯಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಓಕೆನಾ? ದೆನ್ ಅದೊಂದು ನೋಡ್ಕೊಳ್ಳಿ. ಅಕ್ಷರಗಳ ಸಾಲು ವ್ಯಾಕರಣದಲ್ಲಿ ಕೇಳಿರೋ ಅಂಥದ್ದು. ಓಕೆ, ದೆನ್ ಎಗೇನ್ ಮತ್ತೆ ಲೇಖನ ಚಿಹ್ನೆಗಳ ಬಗ್ಗೆ ಕೇಳಿದ್ದಾರೆ. ಚಿಹ್ನೆಗಳು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ವಾಕ್ಯಗಳನ್ನ ಜೋಡಿಸೋದು, ಇದು ನಾನು ಹೇಳಿದ್ದೀನಿ ಆಲ್ರೆಡಿ. ಓಕೆ, ಅರ್ಥ. ಓಕೆ, ಅರ್ಥನೂ ಹೇಳಿದ್ದೀನಿ. ದೆನ್ ಓಕೆ, ಇದು ನಾನು ಹೇಳಿದ್ದೀನಿ, ಅನ್ವರ್ಥನಾಮ, ಗುಣವಾಚಕ, ಕೃದಂತ ಭಾವನಾಮ. ಓಕೆ, ದೆನ್ ಲಿಂಗಗಳ ಬಗ್ಗೆ ಹೇಳಿದ್ದೀನಿ, ಕರೆಕ್ಟು. ದೆನ್ ಈಗೇನ್ ಲಿಂಗ ಸಂಧಿ ಕೇಳಿದ್ದಾರೆ. ಪುರುಷವಾಚಕ ವಾಚಕಗಳು. ಓಕೆ, ಸಂಭವನಾರ್ಥಕ ಕ್ರಿಯಾಪದ. ಓಕೆ, ಬಿಡಿಸಿ ಬರೆಯೋದು
ಅಥವಾ ವಿಗ್ರಹ ವಾಕ್ಯನೋ ಬಿಡಿಸಿ ಬರೆಯೋದು ಇದು ಗೊತ್ತಿರ್ಬೇಕು ನಿಮಗೆ. ಪದವನ್ನ ಮತ್ತೆ ಬಿಡಿಸಿ ಬರೆಯೋದು ಕೇಳ್ತಾರೆ, ಬಿಡಿಸಿ ಬರೆಯೋದು ನಿಮಗೆ ಗೊತ್ತಿರ್ಬೇಕು, ಓಕೆನಾ. ವಿಗ್ರಹ ವಾಕ್ಯ ಮಾಡಿ ಅಂತಾನು ಕೇಳ್ತಾರೆ, ಬಿಡಿಸಿ ಬರಿ ಎರಡೂ ಬೇರೆ, ಬಿಡಿಸಿ ಬರೆಯೋದು ಬೇರೆ, ವಿಗ್ರಹ ವಾಕ್ಯ ಬೇರೆ, ನೆನ್ಪಿರ್ಲಿ. ದೆನ್ ಧಾತು ಕೇಳಿದ್ದಾರೆ, ರೂಪ ಕೇಳಿದ್ದಾರೆ, ಅನ್ಯ ಭಾಷೆ ಪದಗಳನ್ನ ಕೇಳ್ತಾರೆ, ನೆನ್ಪಿರ್ಲಿ ಇದೊಂದು ನಾನು ಮೆನ್ಷನ್ ಮಾಡಿಲ್ಲ. ಅನ್ಯ ಭಾಷೆಯ ಪದಗಳನ್ನ ಕೇಳ್ತಾರೆ ಅಂದ್ರೆ ಯಾವುದೋ ಬೇರೆ ಭಾಷೆ ಪೋರ್ಚುಗೀಸ್ ಪದಗಳು, ಇಂಗ್ಲಿಷ್ ಪದಗಳನ್ನ ಕೇಳ್ಬಿಟ್ಟು ಇದು ಯಾವ ಪದ ಅಂತ ಕೇಳ್ತಾರೆ, ಎಲ್ಲಿ ಪದ ಅಂತ ಕೇಳ್ತಾರೆ. ಇದೊಂದು ನೆನ್ಪಿರ್ಲಿ, ಓಕೆನಾ. ಇದೊಂದು ನೋಡ್ಕೊಳ್ಳಿ, ಓಕೆನಾ. ಅರ್ಥ ಆಗ್ತಿದೆ ಅಲ್ಲ. ದೆನ್ ನಾಮಪದ, ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ವಿಸರ್ಗ ಕೇಳಿದ್ದಾರೆ, ಅಲಂಕಾರ ಕೇಳಿದ್ದಾರೆ. ದೆನ್ ಜೋಡಿಸಿ ಬರೆಯೋದು, ಕರೆಕ್ಟ್ ಅಲ್ವಾ, ಜೋಡಿಸಿ ಬರೆಯೋದು ಕೇಳಿದ್ದಾರೆ. ದೆನ್ ಅರ್ಥವತ್ತಾದ ವಾಕ್ಯ ಯಾವುದು, ಕರೆಕ್ಟಾಗಿ ಅರ್ಥವನ್ನ ಕೊಡುವಂತ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಇದು ನಾನೆಲ್ಲ ಹೇಳಿದ್ದೀನಿ. ಇದು ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಕನ್ನಡದಲ್ಲಿ ಬರೆಯುವಂಥದ್ದು, ಕನ್ನಡ ಅಂಕಿಗಳಲ್ಲಿ ಬರೆಯುವಂಥದ್ದು ಗೊತ್ತಿರ್ಬೇಕು ನಿಮಗೆ, ಓಕೆನಾ. ದೆನ್ ಚಿಹ್ನೆ, ಅಗೇನ್ ಚಿಹ್ನೆ ಕೇಳಿದ್ದಾರೆ. ಕನ್ನಡ ವಾಕ್ಯ ನೋಡಿ, ಕನ್ನಡದಲ್ಲಿ ಕನ್ನಡ ಅಂಕಿಯಲ್ಲಿ ಬರೆಯೋದು, ರೋಮನ್ ನಂಬರ್ಸ್ ಅಥವಾ ಇಂಗ್ಲಿಷ್ ನಂಬರ್ಸ್ಗಳನ್ನ ಕೊಟ್ಬಿಟ್ಟು ಅದನ್ನ ಕನ್ನಡ ಅಂಕಿಗಳಲ್ಲಿ ಬರೆಯಕ್ಕೆ ಕೊಡ್ತಾರೆ. ಆಮೇಲೆ ಲೇಖಕರ ಬಗ್ಗೆ, ಪೋಯಟ್ಸ್ಗಳ ಬಗ್ಗೆ, ಸ್ವಲ್ಪ ಕವಿಗಳ ಬಗ್ಗೆ ತಿಳ್ಕೊಳ್ಳಿ ಅಂದ್ರೆ ನಾರ್ಮಲಿ ಅವ್ರ ಕೃತಿಗಳನ್ನ ತಿಳ್ಕೊಳ್ಳಿ. ದೆನ್ ಚಿಹ್ನೆಗಳನ್ನ ಬಗ್ಗೆ ತಿಳ್ಕೊಳ್ಳಿ, ಓಕೆನಾ. ಸೊ ಇದನ್ನ ನಾನು ಮೆನ್ಷನ್ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗಾದೆ ಮಾತು ಹೇಳ್ದೆ ಅಲ್ವಾ, ಗಾದೆ ಮಾತುಗಳನ್ನ ಕೇಳಿದ್ದೀನಿ. ದೆನ್ ಎಗೇನ್ ಚಿಹ್ನೆ ನೋಡಿ, ಚಿಹ್ನೆಗಳನ್ನ ಕೇಳಿದ್ದಾರೆ, ಚಿಹ್ನೆ ನೋಡ್ಕೊಳ್ಳಿ. ಸಂಧಿ ಕೇಳಿದ್ದಾರೆ. ದೆನ್ ಓಕೆ, ಪದ ಯಾವುದು ಅಂತ ಕೇಳಿದ್ದಾರೆ, ನಾಮಪದಗಳ ವಿಧಗಳು, ಓಕೆನಾ. ನೆಕ್ಸ್ಟ್ ಸಂಯೋಜನೆ ಯಾವುದು, ಕರೆಕ್ಟಾಗಿ ಸರಿಯಾದ ಸಂಯೋಜನೆ, ಕರೆಕ್ಟ್ ಸೆಂಟೆನ್ಸ್ ಯಾವುದು, ಇದು ನಾನು ಹೇಳಿದ್ದೀನಿ. ಸರಿಯಾದ ಜೋಡಣೆ ಯಾವುದು, ಓಕೆ. ದೆನ್ ನಾಮಪದಗಳು, ವಾಚಕಗಳು, ಓಕೆ ಗೊತ್ತಿರಬೇಕು. ತತ್ಸಮ ತದ್ಭವಗಳು. ನೆಕ್ಸ್ಟು ಜೋಡಿ ಗುರುತಿಸಿ, ಯಾವುದು ಕರೆಕ್ಟ್ ಆದ ಜೋಡಿ ನೋಡಿ. ಎಗೇನ್ ಎಂಥದ್ದು, ಲೇಖಕರು, ಪೊಯೆಟ್ಸ್ಗಳು, ಫೇಮಸ್ ಪರ್ಸನಾಲಿಟೀಸ್ಗಳು ಈ ಥರದ್ದು ಕೇಳ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳ ಬಗ್ಗೆ ಕೇಳಿರೋ ಅಂಥದ್ದನ್ನ ನಾವು ನೋಡ್ಬೋದು. ದೆನ್ ವರ್ಣಮಾಲೆ ಬಗ್ಗೆ ಕೇಳಿದ್ದಾರೆ, ಒತ್ತಕ್ಷರಗಳ ಬಗ್ಗೆ ಕೇಳಿದ್ದಾರೆ. ದೆನ್ ಅಗೇನ್ ವ್ಯಂಜನ ಸ್ವರಗಳು ವ್ಯಂಜನಗಳ ಬಗ್ಗೆ ಕೇಳಿರೋದು. ವಿರುದ್ಧಾರ್ಥಕ ಕೇಳಿದ್ದಾರೆ, ವಿರುದ್ಧ ಪದ ಅಗೇನ್. ನೆಕ್ಸ್ಟು ಪ್ರತ್ಯಯಗಳ ಬಗ್ಗೆ ಕೇಳಿದ್ದಾರೆ, ಕಾಲ ಬಗ್ಗೆ ಕೇಳಿದ್ದಾರೆ, ಯಾವ ಕಾಲದಲ್ಲಿದೆ ಅಂತ ಕೇಳಿದ್ದಾರೆ. ಭಾವನಾಮಕ್ಕೆ ಭಾವನಾಮಗಳು ಯಾವುದು ಅಂತ ಕೇಳಿರೋ ಅಂಥದ್ದು. ಸಮನಾರ್ಥಕ ಪದ ಬಗ್ಗೆ ಕೇಳಿದ್ದಾರೆ, ಜೋಡಿ ಯಾವುದು, ಕರೆಕ್ಟ್ ಆಗಿರೋ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಪದದ ಜೋಡಿ, ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಎಗೇನ್ ಒಬ್ಬ ಪರ್ಸನ್ ಬಗ್ಗೆ ಕೇಳಿರೋಂಥದ್ದು, ಕನ್ನಡ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಕೇಳಿರೋ ಅಂಥದ್ದು ಇದು, ಓಕೆನಾ. ದೆನ್ ಶಬ್ದದ ಅರ್ಥ ಕೇಳಿದ್ದಾರೆ. ನೆಕ್ಸ್ಟು ಯಾವುದಕ್ಕೆ ಸಂಬಂಧಿಸಿದ್ದು, ಯತಿ ಎಂದರೆ ವಿರಾಮ, ಲಯದ ಯತಿಯನ್ನು ಬಿಡಿಸುವ ಸೂಚಿಸುವುದಿಲ್ಲ, ಓಕೆ. ಇದಾದ ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ. ಸರಿಯಾದ ವಿಭಕ್ತಿ ಯಾವುದು ಅಂತ ಎಂಬುದು ವಿಭಕ್ತಿ ಪಲ್ಲಟಗೊಳಿಸಿ, ವಿಭಕ್ತಿಗೆ ಸಂಬಂಧಿಸಿದ ಕ್ವಶನ್ ಕೇಳಿದ್ದಾರೆ. ದೆನ್ ವಚನಕಾರರ ಬಗ್ಗೆ ಕೇಳಿದ್ದಾರೆ. ಬರೀ ಪೊಯೆಟ್ಸ್ ಅಥವಾ ಲೇಖಕರು, ಕನ್ನಡಕ್ಕೆ ಸಂಬಂಧಿಸಿದಂತಹ ಲೇಖಕರು ಪೊಯೆಟ್ಸ್ ಅಲ್ದಲೆ ವಚನಕಾರರನ್ನ ಕೇಳಿದ್ದಾರೆ. ಇದೊಂದು ನೆನ್ಪಿಟ್ಕೊಳ್ಳಿ, ಇದನ್ನು ಮೆನ್ಷನ್ ಮಾಡಿಲ್ಲ. ಶುದ್ಧ ರೂಪ ನಾನು ಮೆನ್ಷನ್ ಮಾಡಿದ್ದೀನಿ. ಬಿಡಿಸಿ ಬರೆಯೋದು, ಕೂಡಿಸಿ ಬರೆಯೋದು ಗೊತ್ತಿರಬೇಕು, ಪದಗಳನ್ನ ಹಿಂಗೆ ಬಿಡಿಸಿ ಬರೆಯೋದು, ಕೂಡಿಸಿ ಬರೆಯೋದು. ದೆನ್ ಸಮಾನಾರ್ಥಕ ಪದ ಎಗೇನ್ ಲಿಟ್ರೇಚರ್ಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ, ಎಗೇನ್ ಲಿಟ್ರೇಚರ್ಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ.
ದೆನ್ ಗುಂಪಿಗೆ ಸೇರದ ಪದ, ಓಕೆ. ಸಮಾನಾರ್ಥಕ ಪದ, ಓಕೆ. ವಾಚಕಗಳು, ಸಂಧಿ, ಅವ್ಯಯ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ. ಆಲ್ಮೋಸ್ಟ್ ಇದು ಸ್ಕ್ರಿಪ್ಟ್ಗೆ ಸಂಬಂಧಿಸಿದಂತೆ ಕ್ವಶನ್ ಕೇಳಿದ್ದಾರೆ. ಓಕೆ. ನೆಕ್ಸ್ಟು ಅಲಂಕಾರ ಕೇಳಿದ್ದಾರೆ. ನುಡಿಗಟ್ಟು ಬಗ್ಗೆ ಕೇಳಿದಾರಾ, ನಾನು ಮೆನ್ಷನ್ ಮಾಡಿದ್ನಾ. ದೆನ್ ಭ್ರಷ್ಟಾಚಾರ ಯಾವುದು ಸರಿಯಾಗಿದೆ, ಸರಿಯಾದ ರೂಪದ ಬಗ್ಗೆ ಕೇಳಿದ್ದಾರೆ. ಇದರಲ್ಲೂ ಸರಿಯಾದ ರೂಪದ ಬಗ್ಗೆ ಕೇಳಿದ್ದಾರೆ. ಅಲಂಕಾರದ ಬಗ್ಗೆ ಕೇಳಿದ್ದಾರೆ. ದೆನ್ ಸಂಧಿ ಬಗ್ಗೆ ಕೇಳಿದ್ದಾರೆ. ಸರಿಯಾದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದು 100 ಕ್ವಶನ್ಸ್, ಓಕೆನಾ. ಬಟ್ ನಾನು KPSC ಅವ್ರದ್ದು ಕನ್ನಡ ಎಕ್ಸಾಮ್ ಬರ್ದಿದ್ದೀನಿ. ಇದು KE ಅವ್ರದ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್. ಬಟ್ ನಾನು KPSC ಅವ್ರದ್ದು ಕನ್ನಡ ಎಕ್ಸಾಮ್ ಬರ್ದಿದ್ದೀನಿ. ನಾ ಏನು ಹೇಳ್ತೀನಿ ಅಂದರೆ, ಇದೇ ಥರ ಪೇಪರ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ, ಓಕೆನಾ. ನಾನು ಇದರಲ್ಲಿ ಕೆಲವೊಂದು ಆ್ಯಡ್ ಮಾಡಿದ್ದೆ. ಯಾವುದು ಗೊತ್ತಾ, ಹೇಳ್ತೀನಿ ಒಂದು ಸೆಕೆಂಡ್. ಕಂಪ್ಲೀಟ್ ಗ್ರಾಮರ್ ಇದೆ ಅಲ್ವಾ, ಅಂದರೆ MCQ ಬೇಸ್ಡ್ ಇದೆ, ಕರೆಕ್ಟ್ ಅಲ್ವಾ. ಕಂಪ್ಲೀಟ್ MCQ ಬೇಸ್ಡ್. ಬಟ್ KPSC ಅವರು ಕನ್ನಡ ಎಕ್ಸಾಮ್ ನಡೆಸಿದ್ರು. ಅದರಲ್ಲಿ ಏನಾಗಿತ್ತು ಅಂತ ಹೇಳ್ತೀನಿ. ಎಲ್ಲೋಯ್ತು, ಓಕೆನಾ. ಓಕೆ, ಇದು ನಾನು KPSC ಅವರು KE ಅವ್ರದ್ದು ನಾನು ಕಂಪಲ್ಸರಿ ಕನ್ನಡ ಪೇಪರ್ದು ಸಿಲೆಬಸ್ ಹೇಳಿದ್ದು. ಬಟ್ ಏನು ಅಂತ ಹೇಳ್ತೀನಿ, ಇದು ಕಂಪ್ಲೀಟ್ MCQ ಬೇಸ್ಡ್, ಓಕೆನಾ. ಯಾರ್ದು, KE ಅವ್ರದ್ದು. ಸೊ ನಾಳೆ ಕೂಡ KE ಅವ್ರದ್ದೇ ಎಕ್ಸಾಮ್ ಇರೋದ್ರಿಂದ ನಾನು ಕಂಪ್ಲೀಟ್ ಲಾಸ್ಟ್ ಇಯರ್ ಪೇಪರ್ ಹೇಗಿದೆಯೋ ಅದ್ರ ಬೇಸಿಸ್ ಮೇಲೆ ಸಿಲೆಬಸ್ ಕೊಟ್ಟಿರೋ ಅಂಥದ್ದು, ಓಕೆನಾ. ಅಂದರೆ ಕಂಪ್ಲೀಟ್ ನಿಮಗೆ ಬರೆಯೋ ಅಂಥದ್ದು ಏನಿರಲ್ಲ. ಕಂಪ್ಲೀಟ್ ನಿಮಗೆ ಗ್ರಾಮರ್ ಇರುತ್ತೆ. ನೀವು ಜಸ್ಟ್ MCQ ಮಾರ್ಕ್ OMR ಶೀಟ್ ಮೇಲೆ ಮಾರ್ಕ್ ಮಾಡಿ ಬರೋ ಅಂಥದ್ದು ಇರುತ್ತೆ. ಬಟ್ KPSC ಅವ್ರದ್ದು ಏನಾಗಿತ್ತು ಅಂತ ಹೇಳ್ತೀನಿ. KPSC ಅವ್ರ ಪೇಪರ್ ಬಂದ್ಬಿಟ್ಟು ನಾವು ಲಿಟ್ರಲಿ ಇಟ್ಸ್ ಎ ರಿಟರ್ನ್ ಎಕ್ಸಾಮ್, ಓಕೆನಾ. ಬರ್ದಿ ಬಂದಿರೋ ಅಂಥದ್ದು. ಅಂದರೆ ಅದರಲ್ಲಿ ಎಸ್ಸೆ ಕೇಳಿದ್ರು ಅಥವಾ ಗಾದೆಗಳನ್ನ ಕೊಟ್ಬಿಟ್ಟು ಅದನ್ನು 5 ಮಾರ್ಕ್ಸಿಗೆ ಬರೀರಿ, 10 ಮಾರ್ಕ್ಸಿಗೆ ಬರೀರಿ ಅಂತ ಕೊಟ್ಟಿದ್ರು. ಲಿಟ್ರಲ್ ಗ್ರಾಮರ್ ಕೂಡ ಕೊಟ್ಟಿದ್ರು. ವಿರುದ್ಧಾರ್ಥಕ ಅಂದರೆ ಅಲ್ಲ ಆನ್ಸರ್ ಬರೀಬೇಕು, ಆನ್ಸರ್ ಶೀಟ್ ಮೇಲೆ ವಿರುದ್ಧಾರ್ಥಕ ಪದ, ಅದಕ್ಕೆ ಆನ್ಸರ್ನ ಅಲ್ಲೇ ಬರೆಯುವಂಥದ್ದು. ಸೊ ಈಗಿತ್ತು. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಬರೆಯುವಂಥ ಅವಶ್ಯಕತೆ ಇಲ್ಲ, ಅದನ್ನು ಇಟ್ಕೊಂಬೇಡಿ. ಲಾಸ್ಟ್ ಇಯರ್ ನಮಗೆ KE ಅವ್ರು ಹೇಗಿಟ್ಟಿದ್ರು ಅದೇ ಥರನೇ ಈ ವರ್ಷನೂ ಇರುತ್ತೆ. ಸೊ ಕಂಪ್ಲೀಟಾಗಿ ಇಟ್ಸ್ 100 ಮಾರ್ಕ್ಸ್ OMR ಬೇಸ್ಡ್ ಪೇಪರ್ ಇರುತ್ತೆ. ನೆನಪಿರಲಿ, ನಿಮಗೆ ಅಷ್ಟೂ ಕ್ವಶನ್ಸ್ಗಳು ಗ್ರಾಮರ್ ಲೆವೆಲಲ್ಲೇ ಇರುತ್ತೆ. ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗ್ ಇದೆಲ್ಲ ಯಾವುದೂ ಇರಲ್ಲ. ಡೈರೆಕ್ಟಾಗಿ ನುಡಿಗಟ್ಟನ್ನ ಕೊಟ್ಬಿಟ್ಟು ಅದರ ಅರ್ಥ ಕೇಳ್ಬೋದು, ಗಾದೆನ ಕೊಟ್ಬಿಟ್ಟು ಅದನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಕೊಡ್ಬೋದು, ಭಾಷಾಂತರ ಕೊಡ್ಬೋದು. ಅಂದರೆ ಒಂದು ಸೆಂಟೆನ್ಸ್ನ ಕೊಟ್ಬಿಟ್ಟು 4 ಆಪ್ಷನಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿರ್ತಾರೆ, ಓಕೆನಾ. ಸೊ ಈ ಥರ ಕೊಡ್ತಾರೆ. ಯಾವುದೇ ಥರ ಬರೆಯುವಂಥದ್ದು ಇರಲ್ಲ, ಓಕೆನಾ. ಸೊ ಬರೆಯುವಂಥದ್ದು ಇಲ್ದಿರೋ ಕಾರಣ ನೀವು ನಿಮ್ಮ ಪಾಡಿಗೆ ನೀವು OMR ಮಾರ್ಕ್ ಮಾಡ್ಬಿಟ್ಟು ಬರ್ಬೋದು. ಸೊ ಇದು ಇವತ್ತಿನ ಸಿಲೆಬಸ್ ಆಗಿತ್ತು. ಆದಷ್ಟು KPSC ಪ್ಯಾಟ್ರನ್ಗೆ ರೆಡಿ ಆಗಬೇಡಿ, ಓಕೆನಾ. KPSC ಅವರು ಕಂಪಲ್ಸರಿ ಕನ್ನಡ ಏನು ನಡೆಸ್ತಾರಲ್ವಾ, ಅದಕ್ಕೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಡೈರೆಕ್ಟಾಗಿ KE ಅವ್ರದ್ದೇ ನೀವು ಪ್ರಿಪೇರ್ ಆಗಿ, ಯಾವುದೇ ಥರ ಬರೆಯೋದು ಇಲ್ದಿರೋ ಕಾರಣ ನಿಮಗೆ ಡೈರೆಕ್ಟಾಗಿ OMR ಬೇಸ್ಡ್ ಇರೋದ್ರಿಂದ ಎಲ್ಲನೂ ಒನ್ ಸೆಂಟೆನ್ಸ್ ಅಥವಾ 1 ಲೈನ್ ಕ್ವಶನ್ಸ್ಗಳೇ ನಿಮಗೆ ಕೇಳೋದು. ಕಂಪ್ಲೀಟ್ ಗ್ರಾಮರ್ ಇರುತ್ತೆ. ಕಂಪ್ಲೀಟ್ ಗ್ರಾಮರ್ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಬೇರೆ ಎಲ್ಲಾದರೂ ಎಸ್ಸೆ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಗಾದೆನ ಬರೆಯೋದಿರುತ್ತೆ, ಇದೆಲ್ಲ ಇರಲ್ಲ, ಓಕೆನಾ. ಇದೆಲ್ಲ ಇರಲ್ಲ. ಆ್ಯಂಡ್ ನಾಳೆ KE ಅವ್ರು ನಡೆಸ್ತಿರೋದ್ರಿಂದ ಇದೆಲ್ಲ ಯಾವುದೂ ಇರಲ್ಲ. ಆ್ಯಂಡ್ ಇದು ಇವತ್ತಿನ ಸಿಲೆಬಸ್. ಆಲ್ರೆಡಿ ಹೇಳ್ದಂಗೆ ಕೆಲವೊಂದು ಟಾಪಿಕ್ಸ್ ಮಿಸ್ ಆಗಿದೆ. ಚಿಹ್ನೆಗಳು ನೋಡ್ಕೊಳ್ಳಿ. ಆ್ಯಂಡ್ ಕನ್ನಡ ಅಂಕಿಯಲ್ಲಿ ಬರೆಯೋದು ನೋಡ್ಕೊಳ್ಳಿ. ಲೇಖಕರ ಬಗ್ಗೆ, ವಚನಕಾರರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಅವರ ವಚನಗಳ ಬಗ್ಗೆ ತಿಳ್ಕೊಳ್ಳಿ. ಇದನ್ನು ನಾನು ಬಿಟ್ಟಿದ್ದೀನಿ. ಇದು ಬಿಟ್ಟರೆ ನಾನು ಬೇರೆ ಎಲ್ಲದನ್ನು ಹೇಳಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮೇ ಬಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ.
ಆ್ಯಂಡ್ ಲಾಸ್ಟ್ ಮಿನಿಟ್ ಟಿಪ್ ನಾನು ಏನು ಹೇಳ್ತೀನಿ ಅಂದರೆ, ನಾಳೆ ಯಾವ ಕ್ವಶನ್ನು ಬಿಟ್ಬಿಟ್ಟು ಬರಬೇಡಿ, ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ, ಓಕೆನಾ. ಸೊ ಆದಷ್ಟು ಎಲ್ಲ ಅಟೆಂಡ್ ಮಾಡಿ, ಓಕೆನಾ. ಯಾಕೆ ನಾನೆಲ್ಲ ಬರೆದ್ಬಿಟ್ಟು ಬನ್ನಿ ಅಂದರೆ, ದೆರ್ ಇಸ್ ನೋ ನೆಗೆಟಿವ್ ಮಾರ್ಕ್ ಇನ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, 100 ಕ್ವಶನ್ಸ್ ಇರುತ್ತೆ. ನಿಮಗೆ ಸಮಥಿಂಗ್ 1.5 ಇರುತ್ತೆ. ಸೊ 100 ಕ್ವಶನ್ಸ್ಗೆ 1.5 ಇಂಟು 100 ಅಂದರೆ 150 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಅಂದರೆ ಎಕ್ಸಾಮ್ ನಡೆಯುತ್ತೆ. 150 ಮಾರ್ಕ್ಸಿಗೆ ನೀವು 50 ಸರಿಯಾದ ಉತ್ತರ ಕೊಡಬೇಕು. ನೆಗೆಟಿವ್ ಮಾರ್ಕ್ಸ್ ಇಲ್ದಿರೋ ಕಾರಣ ನೀವು 100 ಕ್ವಶನ್ ಅಟೆಂಡ್ ಮಾಡ್ಬಿಟ್ಟು ಬರೋದು ತುಂಬಾ ಒಳ್ಳೆಯದು. ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಆದಷ್ಟು ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಸೊ ಕೆಲವರು ಬೇರೆ ಮೀಡಿಯಮಿಂದ ಎಲ್ಲ ಬಂದಿರೋರು ಇರ್ತೀರಲ್ವಾ, ಸೊ ದಟ್ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ 100 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ. ಸೊ ದಯವಿಟ್ಟು ಪೇಪರ್ ಕೊಟ್ಟಾಗ ಫಸ್ಟ್ ಪೇಜ್ನ ನೀಟಾಗಿ ಓದ್ಕೊಳ್ಳಿ, ಇನ್ಸ್ಟ್ರಕ್ಷನ್ನ, ಆಮೇಲೆ ನೀವು ಅಟೆಂಡ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೀತಿದ್ದೀರೋ ಎಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಎಕ್ಸಾಮ್ ಹಾಲ್ಗೆ ಹೋಗಿ, ವೆರಿ ಇಂಪಾರ್ಟೆಂಟ್. ಬೇಗ ಹೋದರೆ ನಿಮ್ಗೆ ಅದೇ ಜಾಗನ ಅಲ್ವಾ, ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ, ಟೆನ್ಷನ್ ಆಗಬೇಡಿ. ಇಟ್ಸ್ ಜಸ್ಟ್ ಎ ಕ್ವಾಲಿಫೈಯಿಂಗ್ ಪೇಪರ್, ಅದು ನೆನಪಿರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಲವ್ ಯು ಆಲ್. ಬೈ ಬೈ.